ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ದೈವರಕ್ಷೆ ಮಂತ್ರಸಿದ್ಧಿ ಒಂದು ಶಕ್ತಿಯನ್ನು ಸಿದ್ಧಿಸುವಂತಹ ತರಗತಿ, ಅದು ದೈವರಕ್ಷೆ ಮಂತ್ರಸಿದ್ಧಿ. ಈ ತರಗತಿಯ ಪರಿಚಯ ಮತ್ತು ಈ ತರಗತಿಯಲ್ಲಿ ಏನೆಲ್ಲ ಪ್ರೊಸೀಜರ್ಗಳಿದೆ, ತರಗತಿ ಯಾವ ರೀತಿ ಇರುತ್ತೆ, ಇದರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಈ ವಿಡಿಯೋದ ಮುಖಾಂತರ ಕೊಡ್ತೇನೆ. ಆಲ್ರೆಡಿ ನಾವು ದೈವರಕ್ಷೆ ಮಂತ್ರಸಿದ್ಧಿ ಅಂತ ತರಗತಿಯನ್ನು 9 ಬ್ಯಾಚ್ ಆಲ್ರೆಡಿ ಮಾಡಿದ್ದೇವೆ. ಇದು 10ನೇ ಬ್ಯಾಚ್. ಸುಮಾರು 450ಕ್ಕಿಂತಲೂ ಹೆಚ್ಚು ಜನ ಈ ವಿದ್ಯೆಯನ್ನ ಕಲ್ತಿದ್ದಾರೆ, ಸಿದ್ಧಿಯನ್ನ ಮಾಡಿದ್ದಾರೆ. ಅದು ತುಂಬಾ ವಿಡಿಯೋಸ್ ಇದೆ, ಅದರ ಬಗ್ಗೆ ತುಂಬಾ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅವರಿಗೆ ಏನೆಲ್ಲ ಚೇಂಜಸ್ ಆಗಿದೆ. ಸೊ ಒಂದು ಶಕ್ತಿ ಅಂದರೆ ಯಾವುದು? ಅದು ನಮ್ಮ ಮನೆಯ ಶಕ್ತಿ. ನಮ್ಮ ಮನೆಯಲ್ಲಿ ನಾವೊಂದು ದೇವಿಯನ್ನು ಆರಾಧನೆ ಮಾಡ್ತಾ ಇರ್ಬೋದು, ಅದನ್ನ ಸಿದ್ಧಿ ಮಾಡಬಹುದು. ನಾವು ನಮ್ಮ ಮನೆಯಲ್ಲಿ ಒಂದು ದೈವವನ್ನ ಆರಾಧನೆ ಮಾಡ್ತೇವೆ, ಅದನ್ನು ಕೂಡ ಸಿದ್ಧಿ ಮಾಡಬಹುದು ಖಂಡಿತವಾಗಿ. ಸೊ ಈ ಸರ್ ನಾನೀಗ ಅಬ್ರಾಡ್ ಅಲ್ಲಿ ಇದ್ದೇನೆ, ಈ ವಿದ್ಯೆಯನ್ನು ಕಲಿಬಹುದು ಕೇಳಿದ್ರೆ ಖಂಡಿತವಾಗ್ಲೂ ಕಲಿಬಹುದು. ತುಂಬಾ ಜನ ಅಬ್ರಾಡ್ ಅಲ್ಲಿ ಇದ್ದವರು ಹೊರ ದೇಶದಲ್ಲಿ ಇದ್ದು ಕಲಿಬಹುದು. ಸೊ ಅಲ್ಲಿ ದೇವರ ಫೋಟೋ ಇಲ್ಲ ಸರ್, ಬೇಡ, ಒಂದು ದೀಪ ಇದ್ರೆ ಸಾಕು. ದೀಪ ಇಲ್ಲದಿದ್ರೆ ಕೂಡ ಸಿದ್ಧಿ ಮಾಡಿ. ಯಾಕಂದ್ರೆ ಆತ್ಮ ಮತ್ತೆ ಪರಮಾತ್ಮ ಬೇರೆ ಬೇರೆ ಅಲ್ಲ. ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಪರಮೇಶ್ವರ ಅಂತಕ್ಕಂಥ ಲೆಕ್ಕಾಚಾರ. ಒಂದು ಶಕ್ತಿಯೊಂದಿಗೆ ನೇರ ಸಂಪರ್ಕ, ದೇವರೊಂದಿಗೆ ನೇರ ಸಂಪರ್ಕ ಸಾಧಿಸತಕ್ಕಂಥ ಒಂದು ಕಲೆ. ಅದಕ್ಕೆ ಅದಕ್ಕೊಂದು ರೂಟ್ ಬೇಕು, ಅದಕ್ಕೊಂದು ಗುರು ಬೇಕು, ಅದಕ್ಕೊಬ್ಬ ಮಾರ್ಗದರ್ಶನ ಬೇಕು. ಆ ಎಲ್ಲ ಮಾರ್ಗದರ್ಶನವನ್ನು ನಾವು ಈ ದೈವರಕ್ಷೆ ಮಂತ್ರಸಿದ್ಧಿಯಲ್ಲಿ ಕೊಡ್ತೇವೆ. ಯಾವ ರೀತಿ ಇರುತ್ತೆ ಅಂದ್ರೆ ಕ್ಲಾಸ್, ಇದು ತರಗತಿ ಅಂದ್ರೆ ಇದರ ಬಗ್ಗೆ ಡೀಟೇಲ್ಸ್ ಅನ್ನ ನಾವು ಆನ್ಲೈನ್ ಅಲ್ಲಿ ಕೊಡ್ತೇವೆ. ಅಂದ್ರೆ ರೆಕಾರ್ಡಿಂಗ್ ವಿಡಿಯೋ ಇರುತ್ತೆ. ಜೂನ್ 21ರಿಂದ ಸೋಮವಾರದಿಂದ ಪ್ರಾರಂಭ ಆದ್ರೆ 3 ದಿನದಲ್ಲಿ ಕಂಪ್ಲೀಟ್ ಎಲ್ಲ ವಿಡಿಯೋಗಳನ್ನು ಕೊಡ್ತೇವೆ. ಸಣ್ಣ ಸಣ್ಣ ವಿಡಿಯೋಗಳು ಇರ್ತದೆ, ಅದರಲ್ಲಿ 8-9 ವಿಡಿಯೋಗಳು ಇರ್ಬೋದು. ಸೊ ಆ ವಿಡಿಯೋಗಳನ್ನು ಯಾವ ಸಮಯದಲ್ಲಿ ಬೇಕಾದರೂ ಎಲ್ಲಿ ಕೂತು ಎಷ್ಟು ಸಲ ಬೇಕಿದ್ದರೂ ನೋಡಬಹುದು. ನಿಮ್ಮ ಬಿಡುವಿನ ಸಮಯದಲ್ಲಿ ಕೂತು ನೋಡಿ. ಏನಾದ್ರೂ ಡೌಟ್ಸ್ ಇದ್ರೆ ಗ್ರೂಪ್ ಅಲ್ಲಿ ಕೇಳ್ಬೋದು, ನಾವೊಂದು ಗ್ರೂಪ್ ಮಾಡ್ತೇವೆ. ಅಥವಾ ಪರ್ಸನಲ್ ಆಗಿ ನಮಗೆ ಮೆಸೇಜ್ ಕಾಲ್ ಮಾಡಿ ಕೂಡ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ತುಂಬಾ ಅದ್ಭುತವಾದ ವಿದ್ಯೆ ದೈವರಕ್ಷೆ ಮಂತ್ರಸಿದ್ಧಿ. ಯಾವ ರೀತಿ ನಮ್ಮ ಸಪ್ತ ಚಕ್ರಗಳಲ್ಲಿ ಇರ್ತಕ್ಕಂತಹ ಎನರ್ಜಿಯನ್ನ, ಬ್ಯಾಡ್ ಎನರ್ಜಿಯನ್ನು ಯಾವ ರೀತಿ ತೆಗಿಬೇಕು, ನಮ್ಮ ಲಕ್ಕನ್ನ ಯಾವ ರೀತಿ ಆಕ್ಟಿವ್ ಮಾಡಬೇಕು, ಯಾವ ರೀತಿ ಒಂದು ಶಕ್ತಿ ಸೈಂಟಿಫಿಕ್ ಆಗಿ ನಮ್ಮ ಜೊತೆ ಮಾತಾಡುತ್ತೆ. ಅದು ದೈವ ಶಕ್ತಿ ಇರ್ಬೋದು, ದೇವರ ಶಕ್ತಿ ಇರ್ಬೋದು. ಸೊ ನೆಗೆಟಿವಿಟಿ ನಮಗೆ ಬರ್ತಾ ಇದೆ ಅಂದ್ರೆ ಯಾವ ರೀತಿ ಗೊತ್ತಾಗ್ತದೆ, ಎಲ್ಲವೂ ಆ ತರಗತಿಯಲ್ಲಿ ಇದೆ. ಮತ್ತಷ್ಟು ವಿಚಾರಗಳು ನನ್ನ ಹತ್ರ ಬಂದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಅದಕ್ಕೆ ದೀಕ್ಷೆ ಅಂತಾನು ನಾವು ಕೊಡ್ತೇವೆ, ಅದು ನೇರವಾಗಿರ್ತದೆ. ವಿಡಿಯೋ ನೋಡಿಯೇ ಬರ್ಬೇಕು, ಯಾಕಂದ್ರೆ ನಿಮಗೆ ಡೌಟ್ಸ್ ಅಲ್ಲಿದ್ರೆ ಕೇಳ್ಬೋದು. ಸೊ ತುಂಬಾ ಜನ ಇದನ್ನ ಮಾಡಿದ್ದಾರೆ, ತುಂಬಾ ಜನ ದೀಕ್ಷೆ ಕೂಡ ತಗೊಂಡಿದ್ದಾರೆ. ಅವರೆಲ್ಲ ಬದುಕು ಬದಲಾಗಿದೆ. ಯಾಕಂದ್ರೆ ನೋಡಿ, ನಮ್ಮ ಎಲ್ಲ ವಿಡಿಯೋದಲ್ಲಿ ಒಂದೇ ಒಂದು ನೆಗೆಟಿವ್ ಕಮೆಂಟ್ಸ್ ಇಲ್ಲ. ಕಲ್ತವರು ಇವತ್ತೇನಾದ್ರೂ ನಾವು ಆ ವಿದ್ಯೆನ ಚೆನ್ನಾಗಿ ಕಲಿಸ್ತಾ ಇಲ್ಲ ಅಂದ್ರೆ ಮೀಡಿಯಾದಲ್ಲೆಲ್ಲ ಹಾಕ್ತಾ ಇದ್ರು ಅದು ಫೇಕ್ ಅಂತ. ಆ ರೀತಿ ಯಾವುದೇ ಒಂದಿಲ್ಲ. ತುಂಬಾ ಜನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ತುಂಬಾ ಜನರ ಬದುಕು ಬದಲಾಗಿದೆ ದೈವರಕ್ಷೆ ಮಂತ್ರಸಿದ್ಧಿ ಕಲಿತ ಮೇಲೆ. ನೋಡಿ, ನಾವು ಎಲ್ಲೆಲ್ಲೋ ಹೋಗ್ತೀವಿ, ಯಾವುದ್ಯಾವುದೋ ಪೂಜೆಯನ್ನ ಮಾಡ್ತೀವಿ, ಗೊತ್ತಿಲ್ಲದಂತಹ ದೇವರನ್ನ ಆರಾಧನೆ ಮಾಡ್ತೇವೆ, ಅದ್ರ ಮಂತ್ರವನ್ನ ಹೇಳ್ತೇವೆ, ತಂತ್ರವನ್ನ ಮಾಡ್ತೇವೆ, ಫಲ ಕೊಡುವುದಿಲ್ಲ. ಯಾಕಂದ್ರೆ ನಮ್ಗೆ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಗ್ರಾಮ ದೇವರು. ಎಲ್ಲರಿಗೊಂದು ಗ್ರಾಮದಲ್ಲಿ ಮತ್ತೆ ನಮ್ಮ ಮನೆ ದೇವರು, ಕುಲದೇವರು, ನಮ್ಮ ಕುಟುಂಬದ ದೈವ ದೇವರು ಇರ್ಬೋದು. ಈ 3 ಶಕ್ತಿಗಳು ನಮಗೆ ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ನಮ್ಮ ಮನೆಯಲ್ಲಿ ಒಂದು ಶಕ್ತಿ ಇದ್ದರೆ, ಅದು ದೈವ ಶಕ್ತಿ ಇರ್ಬೋದು, ಅದು ಮಂತ್ರ ದೇವತೆ ಇರ್ಬೋದು, ಅಥವಾ ಕಲ್ಲುಟ್ಟಿ ಇರ್ಬೋದು, ಅಥವಾ ಕಟೀಲು ದೇವಿ ಇರ್ಬೋದು, ಚಾಮುಂಡಿ ದೇವಿ ಇರ್ಬೋದು, ಈ ತರ ದೇವಿಗಳಿದ್ರೆ ನಾವು ಆ ಶಕ್ತಿಯನ್ನೇ ಉತ್ತೇಜನ ಮಾಡಿ ಆ ಶಕ್ತಿಗೆ ಎನರ್ಜಿಯನ್ನು ಕೊಟ್ಟು ಆ ಮುಖಾಂತರ ನಮ್ಮ ಕೆಲಸವನ್ನ, ಪಾಸಿಟಿವ್ ಕೆಲಸಗಳನ್ನೆಲ್ಲ ಮಾಡಬಹುದು. ಹೇಗೆ ಅದನ್ನು ನಾವು ಇದರಲ್ಲಿ ಕಲಿಸಿಕೊಡ್ತೇವೆ. ಯಾವ ರೂಟಲ್ಲಿ ಹೋಗಬೇಕು, ಯಾವ ರೀತಿ ವಿಧಿ ನಿಯಮಗಳು, ತುಂಬಾ ಸರಳ. ಕೆಲವರಿಗೆ ಅನ್ಕೊಳ್ಬೋದು ಇದು ತುಂಬಾ ಕಷ್ಟ ಇದೆ ಸರ್, ಇದಕ್ಕೆ ಮನೆ ಬಿಡಬೇಕಾ, ಇನ್ನೊಂದು ಇದಕ್ಕೆ ಮದುವೆ ಆದ್ರೆ ಪ್ರಾಬ್ಲಮ್ ಆಗ್ತದಾ, 1 ವರ್ಷ ಇದನ್ನ ಸಿದ್ಧಿ ಮಾಡ್ಬೇಕಾ? ಇಲ್ಲ, ನೀವು ಇದ್ದಲ್ಲಿ ನಿಮ್ಮ ಎಲ್ಲ ನಿತ್ಯ ಜೀವನದ ಜೊತೆ ನಿಮ್ಮ ಕೆಲಸವನ್ನ ಮಾಡ್ತಾ, ನೀವು ಕಾಲೇಜ್ಗೆ ಹೋಗ್ತಿದ್ರೆ ಕಾಲೇಜನ್ನ ಮಾಡ್ತಾ, ಮನೆಯಲ್ಲಿರುವವರು ಮನೆಯಲ್ಲಿ ಇದ್ದುಕೊಂಡೇ ತುಂಬಾ ಸಿಂಪಲ್ ಆಗಿ ಇದನ್ನ
ಸಿದ್ಧಿಯನ್ನ ಮಾಡಬಹುದು. ಯಾವುದೇ ನೀವು ಮನೆ ಬಿಡಬೇಕು, ಕೆಲಸಕ್ಕೆ ಹೋಗಬಾರ್ದು, ಅದನ್ನು ತಿನ್ಬಾರ್ದು, ಆ ರೀತಿಯಲ್ಲ ಇಲ್ಲ. ಕೆಲವೊಂದು ಕ್ರಮಗಳಿದೆ, ಸರಳ ಕ್ರಮಗಳು. ಅದನ್ನೆಲ್ಲ ಮಾಡಿದಾಗ ನಿಮಗೆ ಸಿದ್ಧಿ ಮಾಡುವುದು. ಸೊ ಇನ್ನು ಕೆಲವರು ಡೌಟ್ ಇದೆ, ಸರ್ ಲೇಡೀಸ್ ಇದನ್ನ ಮಾಡಬಹುದಾ? ಕೇವಲ ಜೆಂಟ್ಸ್ ಮಾತ್ರ, ಗಂಡಸರು ಮಾತ್ರ ಮಾಡಬೇಕಾ? ಮಹಿಳೆಯರು ಇದನ್ನ ಮಾಡಬಾರ್ದಾ? ಹೆಂಗಸರು ಇದನ್ನು ಖಂಡಿತವಾಗ್ಲೂ ಮಾಡಬಹುದು. ಯಾವುದೇ ಇಲ್ಲ. ಆತ್ಮ ಮತ್ತೆ ಪರಮಾತ್ಮ ಒಂದೇ. ಎಲ್ಲರೂ ಕೂಡ ಇದನ್ನ ಮಾಡಬಹುದು. ಯಾರಿಗೆಲ್ಲ ಆತ್ಮ ಇದೆ ಅವರೆಲ್ಲರೂ ಕೂಡ ಮಾಡಬಹುದು. ತುಂಬಾ ಸರಳ, ತುಂಬಾ ಸರಳ ಇದು ದೈವ ರಕ್ಷೆ ಮಂತ್ರ ಸಿದ್ಧಿ. ಇದನ್ನು ಯಾರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಬೇರೆ ಯಾವುದನ್ನು ಕೂಡ ಮಾಡ್ಲಿಕ್ಕೆ ಕಷ್ಟ. ಅಷ್ಟೊಂದು ಸಿಂಪಲ್ ಆಗಿ ನೀವು ಇದ್ದಲ್ಲಿ ಯಾವುದೇ ಊರಲ್ಲಿ ರೆಕಾರ್ಡಿಂಗ್ ನಿಮ್ಮ ಸಮಯದಲ್ಲಿ, ನಿಮ್ಮ ಬಿಡುವಿನ ಸಮಯದಲ್ಲಿ ನಾವು ರೆಕಾರ್ಡಿಂಗ್ ವಿಡಿಯೋ ಕೊಡೋದು. ಆ ರೆಕಾರ್ಡಿಂಗ್ ವಿಡಿಯೋನ ನೋಡಿ ನೀವಿರ್ತಕ್ಕಂಥ ಜಾಗದಲ್ಲಿ ಸಿಂಪಲ್ ಆಗಿ ಮಾಡುದು. ಸೈಂಟಿಫಿಕ್ ಆಗಿರ್ತದೆ ಎಲ್ಲ. ಯಾಕಂದ್ರೆ ಸೈಂಟಿಫಿಕ್ ಎಲ್ಲ ಅಂದ್ರೆ ಅದು ನಾಳೆ ಗೊತ್ತಾಗಲ್ಲ ಏನಂತ. ಅಷ್ಟು ಈಸಿ ಆಗಿದೆ. ನನ್ನದು ರೆಡಿ ಜ್ಯೂಸ್ ಮಾಡಿ ನಿಮ್ಗೆ ಇಟ್ಟಿದ್ದೇನೆ. ಇದು 10ನೇ ಬ್ಯಾಚ್ ಮಾಡ್ತಾ ಇರೋದು. ಸೊ ಯಾರಿಗೆಲ್ಲ ಜಾಯಿನ್ ಆಗಬೇಕು, ಇದಕ್ಕೊಂದು ನಾವು ಸಣ್ಣ ಯಾವುದೇ ಒಂದು ವಿದ್ಯೆಯನ್ನ ಕಲಿಬೇಕಿದೆ, ಸರಸ್ವತಿಯನ್ನ ಕಲಿಬೇಕಿದೆ. ಯಾಕಂದ್ರೆ ಸಣ್ಣ ಒಂದು ಅಮೌಂಟ್ ಅನ್ನು 1,500 ಸಣ್ಣ ಮೊತ್ತವನ್ನು ಇಟ್ಟಿದ್ದೇವೆ. ಯಾಕಂದ್ರೆ ಕಲಿಸುವ ವಿದ್ಯೆಗೆ ಯಾವತ್ತೂ ಅದನ್ನು ಫ್ರೀ ಕೊಡಬಾರ್ದು. ನಮಗೂ ಕೆಲವೊಂದು ಖರ್ಚುಗಳಿರ್ತದೆ, ಆ್ಯಪ್ಗೆ ಕೊಡಬೇಕು, ಮತ್ತೆ ಏನೇನೋ ಖರ್ಚುಗಳಿರ್ತದೆ. ಅದನ್ನ ಫ್ರೀ ಕೊಡಬಾರ್ದು. ಫ್ರೀ ಕೊಟ್ಟರೆ ಅದು ವಿದ್ಯೆ ಫಲ ಕೊಡುವುದಿಲ್ಲ. ಆದ್ದರಿಂದ ಆ ಒಂದು ಶುಲ್ಕವನ್ನ, ಆ ದಕ್ಷಿಣೆಯನ್ನ, ಗುರು ಕಾಣಿಕೆಯನ್ನ ಇಟ್ಟಿದ್ದೇವೆ. ಅದನ್ನು ಕೊಟ್ಟು ನೀವು ಜಾಯಿನ್ ಆಗ್ಬೋದು. ಸೊ ಈ ಗುರು ಕಾಣಿಕೆಯನ್ನು ಕೊಡ್ಲಿಕ್ಕೆ ಕೂಡ ತುಂಬಾ ಜನ 1,500 ಕಟ್ಟಲಿಕ್ಕೆ ತುಂಬಾ ಜನ ಕಾಲ್ ಮಾಡಿ 100 ಕ್ವಶನ್ ಎಲ್ಲ ಕೇಳ್ತಾರೆ. ಸರ್ ಅದಾಗಿದೆಯಾ, ಇದೀಗ ಅದೇ ಎಲ್ಲೋ ಒಂದು ಪೂಜೆಯಲ್ಲಿದ್ರೆ ಅಥವಾ ಹೋಮಯಲ್ಲಿದ್ರೆ 20,000 50,000 ಕೊಟ್ಟು ಮಾಡಿರ್ತಾರೆ ಸಾಲ ಮಾಡಿ. ಏನೋ ಒಂದು ವಿದ್ಯೆ ಕೊಡ್ತೇವೆ. ಸರಸ್ವತಿಗೆ ಹಾಕಿದ ದುಡ್ಡು ಯಾವತ್ತು ವೇಸ್ಟ್ ಆಗಲ್ಲ. ಅದು ಲಕ್ಷ್ಮಿಯ ರೂಪದಲ್ಲಿ ಖಂಡಿತವಾಗ್ಲೂ ಬರ್ತದೆ. ಅದಕ್ಕೆ ನಾವು ಉದಾಹರಣೆ. ಯಾರೆಲ್ಲ ಈ ಸರಸ್ವತಿಗೆ ದುಡ್ಡು ಹಾಕ್ಬೇಕಿದ್ರೆ, ತುಂಬಾ ಜನರಿಗೆ ಇರ್ತದೆ ಅದು ಸ್ವಾಭಾವಿಕ. ಕೆಲವರಿಗೆಲ್ಲ ಇದೆ, ದುಡ್ಡು ಹಾಕ್ಬೇಕು 100 ಸಲ ಆಲೋಚನೆ ಮಾಡ್ತಾರೆ. ನನ್ನ ಹತ್ರ ಒಂದು 2 ವರ್ಷದಿಂದ ಕೆಲವರು ಕೇಳ್ತಾರೆ ಈಗಲೂ. ಅಂಥವರೆಲ್ಲ ಬರುವುದೇ ಬೇಡ. 1,500 ದುಡ್ಡು ಕೊಡ್ಲಿಕ್ಕೆ ನಿಮ್ಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ, ದುಡ್ಡು ಸ್ವಲ್ಪ ಕಮ್ಮಿ ಇದೆ, ಓಕೆ ಅಡ್ಜಸ್ಟ್ ನಾವು ಮಾಡ್ತೀವಿ ಬೇಕಾದ್ರೆ, ಅದು ಬೇರೆ ವಿಷಯ. ದುಡ್ಡು ಹೋಗ್ತದೆ, ದುಡ್ಡು ಕೊಟ್ಟು ಕಲಿಬೇಕು, ಈ ರೀತಿ ಮನಸ್ಥಿತಿಯವರು ಬರಬೇಡಿ. ಬರುವುದೇ ಬೇಡ. ಒಳ್ಳೆಯವರು ಬಂದ್ರೆ ಸಾಕು. ನಮ್ಗೆ 1000 ಜನ ಬರೋದಕ್ಕಿಂತ ನಮ್ಗೆ 100 ಜನ ಬಂದ್ರು ಸಾಕು. ಟೆನ್ಷನ್ ಇಲ್ಲ. 100 ಕ್ವಶನ್ ಕಾಲ್ ಮಾಡಿ ಕೇಳಬೇಡಿ. ಇದು ಯಾವುದೇ ಫೇಕ್ ಅಲ್ಲ. ಅಂತಹ ಒಂದು ಅದ್ಭುತ ವಿದ್ಯೆ, ನಿಮ್ಮೊಳಗಿನ ಶಕ್ತಿಯನ್ನ ಸಿದ್ಧಿ ಮಾಡತಕ್ಕಂತಹ, ನಿಮ್ಮ ಮನೆಯ ಶಕ್ತಿಯನ್ನ ಏನೆಲ್ಲ ಆಗ್ತದೆ ಸಿದ್ಧಿ ಮಾಡಿದ್ ನೋಡಿ. ಸಿದ್ಧಿ ಮಾಡಿದಾಗ ಸೈಂಟಿಫಿಕ್ ಆಗಿ ಮೈಂಡ್ ನಿಮ್ ಜೊತೆ ಮಾತಾಡುತ್ತೆ, ಆ ಶಕ್ತಿ ನಿಮ್ ಜೊತೆ ಮಾತಾಡುತ್ತೆ. ಮುಂದೆ ಆಗ್ತಕ್ಕಂಥ ಕೆಲವೊಂದು ವಿಚಾರಗಳು ನಿಮ್ಗೆ ಗೊತ್ತಾಗ್ತದೆ. ಆ 7 ಚಕ್ರಗಳೇನಿದೆ ನಿಮ್ದು, ಅದೆಲ್ಲ ಆಕ್ಟಿವೇಟ್ ಆಗ್ತದೆ. ಆ 7 ಚಕ್ರಗಳಲ್ಲಿ ಚೈತನ್ಯ ತುಂಬುತ್ತದೆ. ನೀವು ಮಾಡ್ತಕ್ಕಂಥ ಬಿಸ್ನೆಸ್ ಅಲ್ಲಿ ನಿಮ್ಗೆ ಇಂಪ್ರೂವ್ಮೆಂಟ್ ಆಗ್ತದೆ, ಲಕ್ ಬರ್ತದೆ. ಹೇಗೆ? ಯಾಕಂದ್ರೆ ನಿಮ್ಮ ನೆಗೆಟಿವಿಟಿ ಹೋಗ್ತದೆ ಬಾಡಿಯಿಂದ. ದುಡ್ಡು ಬರ್ಬೇಕಂದ್ರೆ ಏನು? ಸಂಪಾದನೆ ಜಾಸ್ತಿ ಆಗ್ಬೇಕು. ಎಲ್ಲಾ ಮೂಲಗಳಿಂದ ಅವಕಾಶಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದೈವ ರಕ್ಷೆ ಮಂತ್ರ ಸಿದ್ಧಿ ಅಂತ ತರಗತಿಯನ್ನು ಮಾಡಿದಾಗ ಆಟೋಮೆಟಿಕ್ಲಿ ನಿಮ್ಮ ದೇಹದಲ್ಲಿರ್ತಕ್ಕಂಥ ನೆಗೆಟಿವ್ಸ್ ಎಲ್ಲ ಹೋಗ್ತದೆ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಕೂಡ ಹೋಗ್ತದೆ. ಯಾಕಂದ್ರೆ ನೀವು ನಿತ್ಯ ಅದನ್ನ ಮಾಡ್ತಾ ಬಂದಾಗ ಆ ಜಾಗದಲ್ಲಿ ಇರ್ತಕ್ಕಂಥ ನೆಗೆಟಿವ್ ಕೂಡ ಹೋಗ್ತದೆ. ತುಂಬಾ ಜನ ಇವತ್ತು ದೈವ ರಕ್ಷೆ ಮಂತ್ರ ಸಿದ್ಧಿ ಮಾಡಿ ಕಲ್ತು ಅದನ್ನ ಸಿದ್ಧಿ ಮಾಡಿ ಬದುಕಿನಲ್ಲಿ ಯಶಸ್ವಿಯಾದವರು ತುಂಬಾ ಜನ ಇದ್ದಾರೆ. ತುಂಬಾ ಜನ. ಕೆಲವರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಕೆಲವರು ಕೊಡ್ಲಿಲ್ಲ. ಬಟ್ ತುಂಬಾ ಜನ ಮೆಸೇಜ್ ಮಾಡಿದ್ರು, ಖುಷಿ ಆಗ್ತದೆ ಇವತ್ತು. ಅದಕ್ಕೋಸ್ಕರ ಇದನ್ನ ಪದೇ ಪದೇ ನಾವು ಮಾಡ್ತಾ ಇದ್ದೇವೆ. ಬರುವವರು ಬರಲಿ ಅಂತ 10ನೇ ಬ್ಯಾಚ್ ಇದು. ಅಂತ ಒಂದು ಅದ್ಭುತ ತರಗತಿ ಪ್ರಾರಂಭ ಆಗ್ತಾ ಇದೆ. ಜೂನ್ 21. ಎಲ್ಲರೂ ಜಾಯಿನ್ ಆಗಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ಜಾಯಿನ್ ಆಗಿ. ತುಂಬಾ ಅದ್ಭುತವಾದ, ನೀವು ಕೊಟ್ಟಂತಹ ಏನು ಕಾಣಿಕೆ ಇದೆ ಅದಕ್ಕಿಂತಲೂ ಜಾಸ್ತಿ ವಿದ್ಯೆಯನ್ನ ಕೊಡ್ತೇವೆ. ಖಂಡಿತವಾಗ್ಲೂ ಸತ್ಯ. ಖಂಡಿತವಾಗ್ಲೂ ಬದುಕು ಬದಲಾಗುವಂತಹ ತರಗತಿ ದೈವ ರಕ್ಷೆ ಮಂತ್ರ ಸಿದ್ಧಿ. ಮುಂದಿನ ವಿಡಿಯೋ ಜೊತೆ ಬರ್ತೇನೆ. ಅಲ್ಲಿವರೆಗೆ ಎಲ್ರಿಗೂ